Welcome to Tawang! Woohoo! I applied brake. ವೆಲ್ಕಮ್ ಟು ದ ಡೇ 2 ಆಫ್ ವ್ಲಾಗಿಂಗ್. ನನ್ನ 2ನೇ ದಿನದ ವ್ಲಾಗಿಗೆ ಸ್ವಾಗತ. ಟೈಮ್ ಇವಾಗ 6:22 ಆಗಿದೆ. ಆ್ಯಂಡ್ ದೆನ್ ಲೆಟ್ ಮಿ ಶೋ ಯು ದ ಟೆಂಪರೇಚರ್ ಎಷ್ಟಿದೆ ಅಂತ. ಸಿ, ಟೆಂಪ್ರೇಚರ್ ಈಸ್ 1 ಡಿಗ್ರಿ. ಅಬ್ಬಾ, ಕ್ರೇಜಿ ಕೋಲ್ಡ್ ಇದಂತೂ. ರಾತ್ರಿ ಎಲ್ಲ ಫುಲ್ಲು ಮೈ ನಡುಗಿಸೋವಂಥ ಚಳಿ. ಸೊ ಸುಮ್ಮನೆ ಇವಾಗ ಇದ್ದು ಹಾಸಿಗೆ ಮೇಲೆ ಹಂಗೆ ಕೂತ್ಕೊಂಡಿದ್ದೀನಿ ಅಷ್ಟು, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅಪ್ಪ, ಆಚೆ ಹೋಗಿ ನೋಡಬೇಕು ಅಲ್ಲಿ ಮಾರ್ನಿಂಗ್ ವ್ಯೂ ಹೇಗಿದೆ ಅಂತ. ಲುಕ್ಸ್ ಲೈಕ್ ಇನ್ನು ಸನ್ರೈಸ್ ಆಗಿಲ್ಲ, ಬಟ್ ಸನ್ರೈಸ್ ಟೈಮಿಂಗ್ 4:45 ಇರುತ್ತೆ ಇಲ್ಲಿ, ಇನ್ನು ಆಗಿಲ್ಲ. ಸೊ ಹೇಗೆ ನೋಡೋಣ. ಮಿಂಚು is standing there and I'm enjoying the cup of morning tea. ಬೆಳಿಗ್ಗೆ ಇದ್ದು ಅಸ್ಸಾಂ ಟೀಯನ್ನು ಕುಡಿಯೋದಿದೆಯಲ್ಲ, ಅದೇ ಸೂಪರ್ ಮಜಾ ಅಲ್ಲ. ಸೊ ವಿ ಹ್ಯಾವ್ ಅ ಕ್ಲಿಯರ್ ಇನ್ಸ್ಟ್ರಕ್ಷನ್, 7 ಅಷ್ಟೊತ್ತಿಗೆ ಹೊರಡಲೇಬೇಕಂತ. ಹಾಗಾಗಿ ಗೆಟಿಂಗ್ ಸಮ್ ಸ್ಮಾಲ್ ಥಿಂಗ್ಸ್ ಫಿಕ್ಸ್ಡ್. ಆ್ಯಂಡ್ ಇವತ್ತು ಇಲ್ಲಿಂದ ಸೇಲಾ ಪಾಸಿಗೆ ಹೋಗಿ ಅಲ್ಲಿಂದ ತವಾಂಗ್ ಹೋಗೋ ಪ್ಲ್ಯಾನು. ಹೇ, ತುಂಬ ಜನ ಕೇಳ್ತಾಯಿದ್ರಿ, ಆರ್ ನೀವೇನಾದರೂ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂತಂದರೆ, ವಾಟ್ ಈಸ್ ದ್ಯಾಟ್ ವಿಚ್ ವಿ ನೀಡ್ ಟು ಪ್ಯಾಕ್ ಅಂತ. ಸೊ ಇವತ್ತು ಈ ವಿಡಿಯೋದಲ್ಲಿ ಐ ವಿಲ್ ಕವರ್ ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ವೇರಿಂಗ್. ಸೊ a warm Decathlon thermal and also Decathlon thermal upper, and then this is namdu wonderful brand t-shirt. ಏನಕ್ಕೆ ಅಂತಂದರೆ ಇದು ಒಂದು ಜರ್ಸಿ ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಥರ್ಡ್ ಲೇಯರ್ ಇದು ವಾಟ್ ಯು ಕಾಲ್ ಇಟ್ ಆಸ್, ದೀಸ್ ಆರ್ ದಿಸ್ ಫ್ಲೀಸ್ ಸ್ವೆಟರ್ಸ್, ಅಗೇನ್ ಫ್ರಮ್ ಕೊಚುವಾದಿಂದ ತೊಗೊಂಡಿರೋದು. ಸೊ ಅದರ ಮೇಲೆ ಮೈ ರೈಡಿಂಗ್ ಜಾಕೆಟ್ ವಿಲ್ ಕಮ್, ಆ್ಯಂಡ್ ದೆನ್ ಐ ಹ್ಯಾವ್ ಅ ರೇನ್ ಜಾಕೆಟ್. ಈ ರೇನ್ ಜಾಕೆಟ್ನ ಆ್ಯಕ್ಚುಲಿ ನಾನು ಸೋಲಿಸ್ ಯೂಸ್ ಮಾಡ್ತಾಯಿದ್ದೆ. ಸೊ ಈ ಸಲ ಸ್ವಲ್ಪ ಎಕ್ಸ್ಟ್ರೀಮ್ ಕೋಲ್ಡ್ ಇರೋದ್ರಿಂದ ದಿಸ್ ಈಸ್ ಐಸ್ ಸ್ಕೇಟಿಂಗ್ ಜಾಕೆಟ್ ಸೆಕ್ಷನಲ್ಲಿ ವುಮೆನ್ ರೇನ್ ಜಾಕೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಹ್ಯಾಂಡ್ಸ್ನ ಕವರ್ ಮಾಡ್ಕೊಳ್ಳೋಕ್ಕೆ ಐ ಹ್ಯಾವ್ ಡಿಕೆತ್ಲಾನ್ ಗ್ಲೌಸ್ ಆ್ಯಂಡ್ ಮಫ್ಲರ್. ಸೊ ಇಷ್ಟಿದೆ. ಇದನ್ನು ಬಿಟ್ಟು ಸೋಲೇಸ್ದು ವಾಟರ್ ಪ್ರೂಫ್ ಗ್ಲೌಸ್ ಯೂಸ್ ಮಾಡ್ತಾಯಿದ್ದೀನಿ, ಸಾಕ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್, ದೀಸ್ ಆರ್ ಪ್ರೆಟಿ ನ್ಯೂ. ಇದು ವಾಮ್ಸಿ ಅಂತ ಬ್ರ್ಯಾಂಡಿಂದು. ಸೊ ಇದೇನಂತಂದರೆ ಇದರಲ್ಲಿ ಸ್ಯಾಶೆಟ್ಸ್ ಬರುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ಲ ಈ ಥರ. ಸೊ ಇದನ್ನು ಓಪನ್ ಮಾಡಿ ಒಂದ್ಸಲಿ ಶೇಕ್ ಮಾಡಿ ಡೈರೆಕ್ಟ್ ಸ್ಕಿನ್ನಿಗೆ ಹಾಕ್ತಲೇ ಇವಾಗ ಡಿಕೆತ್ಲಾನಿಂದು ಈ ಗ್ಲೌಸ್ ಹಾಕ್ಕೊಂಡಿದ್ರೆ ಇದನ್ನು ಹಾಕಿ ರೈಡಿಂಗ್ ಗ್ಲೌಸ್ ಹಾಕ್ಬೋದು. ಸೇಮ್ ವಿತ್ ದ ಸಾಕ್ಸ್, ವುಲನ್ ಸಾಕ್ಸ್ ಹಾಕಿ ಅದ್ರ ಮೇಲೆ ಇದನ್ನು ಇಟ್ಟು ಯು ಕ್ಯಾನ್ ವೇರ್ ಎ ಸಾಕ್ಸ್. ಇದು ಅಪ್ಯಾರೆಂಟ್ಲಿ 9+ hours ನ್ಯಾಚುರಲ್ ಹೀಟ್ ಜನ್ರೇಟ್ ಮಾಡತ್ತಂತೆ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಎಂಡ್ ಆಫ್ ದ ವಿಡಿಯೋ ಐ ವಿಲ್ ಗಿವ್ ಯು ದ ರಿವ್ಯೂ. ಗುಡ್ ಮಾರ್ನಿಂಗ್ ಅಡ್ವೆಂಚರರ್ಸ್, ಹೇಗಿದ್ದೀರಾ ಎಲ್ಲ? ಸೂಪರ್ ಇದ್ದೀರಾ ಅಂದ್ಕೊಂಡಿದ್ದೀನಿ. ಓಕೆ, ನಾವೀಗ ನಾವಿಲ್ಲ, ನಾನೊಬ್ಬಳೇ ಹೋಟೆಲಿಂದ ಹೊರಟೆ.
ಯಾಕಂದರೆ ನಿನ್ನೆ ಸ್ಟೈಲಾಗಿ ಜುಬ್ 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 ಅಂತ ಬಂದು ಪೆಟ್ರೋಲೇ ಹಾಕ್ಸ್ಕೊಂಡಿರಲಿಲ್ಲ. ಈಗ ನಾವು ಅಲ್ಲಿ ಮೇಲೆ ಹೋಗಬೇಕು, ಬಟ್ ಇಲ್ಲಿ ಕೆಳಗಡೆ 2 ಕಿಲೋಮೀಟರಲ್ಲಿ ಒಂದು ಫ್ಯೂಯಲ್ ಪಂಪ್ ಇದೆಯಂತೆ. ಸೊ ಕ್ವಿಕ್ಕಾಗಿ ಹೋಗಿ ಫ್ಯೂಯಲ್ ಹಾಕ್ಸ್ಕೊಂಡು ಬರ್ತೀನಿ. ಸೊ ಬ್ಯೂಟಿಫುಲ್ ವ್ಯೂ ಆಫ್ ಬಾಮ್ಡಿಲಾ. ವೆದರ್ ಇನ್ನು 2 ಡಿಗ್ರಿಯಲ್ಲೇ ಇದೆ. 1 ಡಿಗ್ರಿ ಇತ್ತು, ಈಗ 2 ಡಿಗ್ರಿ ಆಗಿದೆ. ಕಾಫಿ ಹೇ ನಾವು ಇವಾಗ ಬಾಮ್ಡಿಲಾ ವ್ಯಾಲಿ ಇಳ್ಕೊಂಡು ದಿರುಮ್ ಕಡೆಗೆ ಹೋಗ್ತಾ ಇದ್ದೀವಿ. ದಿರುಮಿಂದ ಸ್ಲಶಿ. ಸೊ ನಮಗೆ ಬಂದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಸೇಲದಲ್ಲೇ ಸಖತ್ತು ಸ್ನೋಫಾಲ್ ಆಗ್ತಾ ಇದೆಯಂತೆ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೀಚ್ ಆಗಬೇಕು ಅಂತ ಎಲ್ಲೂ ನಿಲ್ಲಿಸ್ದಲೇ ಏನೂ ವಿಡಿಯೋ ಮಾಡ್ದಲೇ ಸ್ಟ್ರೇಟಾಗಿ ಹೋಗ್ತಾ ಇದ್ದೀವಲ್ಲಿ. ಎಲ್ಲಿ ತುಂಬ ಚಳಿ ಇರುತ್ತಲ್ಲ, ಈ ಥರ ಮುಂದೆ ನೀರು ನಿಂತಿದೆ ಅಲ್ಲ, ಸೊ ಇದ್ರ ಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ. ಏನಕ್ಕೆ ಅಂದರೆ ಬಿಸಿಲು ಬೀಳ್ದಲೇ ಇರೋ ಜಾಗದಲ್ಲಿ ಮೇಲ್ಗಡೆದು ಏನು ನೀರು ಬಿದ್ದಿರುತ್ತಲ್ಲ, ಅದು ಐಸ್ ಫ್ರಾಸ್ಟ್ ಆಗೋಗಿರುತ್ತೆ. ಸೊ ದೂರದಿಂದ ಕಾಣಿಸಲ್ಲ, ನೀರು ಥರನೇ ಕಾಣುತ್ತೆ. रोड है। ठीक है, मैं भी अब चैनल होगा उसको पिक्स को शेयर करते हैं। प्लीज़ टैग भी कर दीजिए। आपका शुक्र। What a beautiful view. ನಿಜವಾಗ್ಲೂ ನಮ್ಮ BRO ಅವ್ರಿಗೆ ಕೈ ಎತ್ತಿ ಮುಗಿಬೇಕು. ಇಂಥ ಹೈ ಆಲ್ಟಿಟ್ಯೂಡಲ್ಲಿ, ಇಂಥ ಎಷ್ಟು ಚಳಿಯಲ್ಲಿ ಕ್ರೇಜಿಯಾಗಿ ರೋಡ್ಸ್ ಮೇಂಟೈನ್ ಮಾಡಿದ್ದಾರೆ. Crazy this is. Beautiful. Welcome to Tawang. ನಾನು ಮತ್ತು ಮಿಂಚು ತವಾಂಗಲ್ಲಿದ್ದೀವಿ. ಇವಾಗ ತವಾಂಗಲ್ಲಿಲ್ಲ, ವೆಲ್ಕಮ್ ಟು ತಲಾಂಗ್ ಬೋರ್ಡ್ ಹತ್ರ ಇದ್ದೀವಿ. ಸ್ನೋ ಆಗ್ತಾ ಇದೆ ನೋಡಿ ಝೇಲಾ ಪಾಸಲ್ಲಿ. ಓ ಮೈ ಗಾಡ್, ಡ್ರೀಮ್ ಕಮ್ ಟ್ರೂ ಇದು. ವಾವ್, ಝೇಲಾ ಪಾಸಲ್ಲಿ ಇವಾಗ ಸ್ನೋ ಶುರುವಾಗಿರೋದ್ರಿಂದ ನಾವು ರಿಸ್ಕ್ ತಗೊಳ್ತಾ ಇಲ್ಲ. ಯಾಕಂದರೆ
ಬರುವಾಗ ಕೂಡ ಇದೇ ರೋಡಲ್ಲಿ ಬರಬೇಕು. ಸೊ ಹಾಗೆ ಹೊರಡ್ತಾ ಇದ್ದೀವಿ. ಸೊ ನಾವೇನಕ್ಕೆ ನಿಲ್ಲಿಸ್ತಾ ಇಲ್ಲ ಅಂತಂದರೆ ಬರುವಾಗ ಇದೇ ಲೇಕ್ ಹತ್ರ ಬರ್ತೀವಿ ಹೇಗಿದೆ ಅಂತ. ಹಾಗಾಗಿ ಎಲ್ಲೂ ನಿಲ್ಲಿಸ್ದಲ್ಲೇ ಹಾಗೆ ಹೋಗ್ತಾ ಇದ್ದೀವಿ. ಕರ್ನಾಟಕದ ಹುಡುಗಿ ಅರುಣಾಚಲ್ ಪ್ರದೇಶಿನ ಸೇಲಾ ಪಾಸ್ ಇಂದ ಮುಂದೆ ಹೋಗ್ತಾ ಇದ್ದೀನಿ ಇವಾಗ. ಹಿಪ್ ಹಿಪ್ ಹುರೇ, ಲೆಟ್ಸ್ ಕಂಟಿನ್ಯೂ ದ ರೈಡ್. ಹೇಗಿದೆ ನೋಡಿ ಇದಿಲ್ಲಿ. ಓ ಮೈ ಗಾಡ್, ಕ್ರಿಸ್ಟಲ್ ಕ್ರಿಸ್ಟಲ್. I applied brake. Don't apply the brake. Use the rear brake to slow down. Don't apply the front brake. Oh, front brake. Both. My brake is fine. Take it. Are you okay? Yeah. Bike okay? Yeah. She applied the front brake. Kill switch not happening. ब्रेक नहीं मारनी यहाँ पे. Figure out in front. हम सोच रहे हैं आप तो पहुँच गए. हाँ. आराम से. Move it. आराम से stop. Oh no, I'll fall again. Slow. Extremely tired. ಸೊ ಮುಂಚೆನೇ ಸಖತ್ ಭಯ ಇತ್ತು ನನಗೆ ಸ್ನೋಯಿ ರೋಡ್ಸಲ್ಲಿ ಏನಪ್ಪ ಮಾಡೋದು, ಫಸ್ಟ್ ಟೈಮ್ ಬೇರೆ ಅಂತ. ಬಟ್ ಅಂದ್ಕೊಂಡಂಗೆ ಫಸ್ಟಿಗೆ ಸರಿಯಾದ ಹಾಕ್ಕೊಂಡು ಬಿದ್ದೋಗ್ಬಿಟ್ಟೆ. ಸೊ ಆ್ಯಂಡ್ ದೆನ್ ಇಟ್ ವಾಸ್ ಓಕೆ. ಸೊ ಹೋಪ್ಫುಲಿ ನೆಕ್ಸ್ಟ್ ಐ ನಾಟ್ ಬಿ ಸ್ಟೂಪಿಡ್ ಎನಫ್ ಟು ಅಪ್ಲೈ ಫ್ರಂಟ್ ಬ್ರೇಕ್. ಸೊ ಹ್ಯಾಡ್ ಸೂಪರ್ ಫನ್. ದೂರದಿಂದ ನೋಡೋಕ್ಕೆ ತುಂಬ ಈಸಿ ಅಂತ ಅನಿಸುತ್ತೆ ಡೆಫಿನೆಟ್ಲಿ, ಬಟ್ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಇಲ್ಲಿ ಎಲ್ಲ ತುಂಬ ಅಭ್ಯಾಸ ಇರುತ್ತಲ್ಲ. ಸೊ ನಾವು ಏನಾದರೂ ತುಂಬ ಸ್ನೋ ಬಂದಿದ್ದು ನೋಡಿ ವರ್ಸ್ಟ್ ಆದರೆ ವಿ ಥಾಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಸಮ್ ನೈಲಾನ್ ಥ್ರೆಡ್ಸ್ ಅಂತ. ಬಟ್ ಸೋ ಫಾರ್ ಏನೂ ಯೂಸ್ ಆಗಿಲ್ಲ. ಸೊ ಇಲ್ಲೊಂದು ಸಣ್ಣ ಜಾಗದಲ್ಲಿದ್ದೀವಿ. ಸೊ ಪ್ರೆಟಿ ಪ್ಲೇಸ್. ತವಾಂಗ್ ಈಗ ತಾನೇ ಎಂಟರ್ ಆಗಿ ಒಂದು ಯಾಂಕಿ ಕೆಫೆ ಅಂತ, ಐ ಶೋ ಯು ದಟ್ ಒನ್. ಯಾಂಕಿ ಕೆಫೆಯಲ್ಲಿ ಒಂದು ಕಾಫಿ ಕುಡಿದು ಒಂದು ಸಣ್ಣ ಸ್ಲೈಸ್ ಪಿಜ್ಜಾ ತಿಂದು ಮುಂದೆ ಹೋಗೋ ಪ್ಲ್ಯಾನು. ಇಲ್ಲಿಂದ ತವಾಂಗಿಗೆ ಇನ್ನು ಪ್ರಾಬಬ್ಲಿ ಕೆಲವೇ ಗಂಟೆಗಳು ಮಾತ್ರ. ಕಿಲೋಮೀಟ್ರು ಅಲ್ಲಿ ಸಖತ್ ಕಡಿಮೆ ಆದ್ರೂ ರೋಡ್ಸ್ ಆಗಿದೆ. ಸೊ ನೆಕ್ಸ್ಟ್ 2 to 3 hours ವಿ ಮೈಟ್ ರೀಚ್ ತವಾಂಗ್. ಟೈಮ್ ಆಗಿದೆ ಇವಾಗ 1 ಗಂಟೆ. ಒಂದು ಸ್ಮಾಲ್ ಪಿಟ್ ಬ್ರೇಕಿಗೆ ನಿಲ್ಲಿಸಿದ್ದೀವಿ. ಹಬ್ಬ ಚಳಿ ಅಂದರೆ ಕೈಯೆಲ್ಲ ಫುಲ್ಲು ಮರ್ಗಟ್ಟಿಸೋಗ್ತಾ ಇದೆ. ಬಟ್ ವಿ ಹ್ಯಾವ್ ಸಮಥಿಂಗ್, ಬಾಡಿ ವಾರ್ಮರ್ಸ್ ಇಟ್ಕೊಂಡಿದ್ದೀವಿ. ಈ ಚಳಿಗೆ ಒಂದು ಕಾಫಿ ಕುಡಿಯೋಣ ಅಂತ ಹೋಗಿ 2 ಕಾಫಿ ಆಗೋಯ್ತು. ಚಳಿ ಮಾತ್ರ ಕಡಿಮೆ ಆಗ್ತಾಯಿಲ್ಲ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಸ್ನೋ ಸಣ್ಣದಾಗಿ ಫ್ಲೇಕ್ಸ್ ಬೀಳ್ತಾನೇ ಇದೆ ಅವಾಗಿಂದನೂ. ತವಾಂಗಲ್ಲಿ 2 ದಿನದ ಹಿಂದೆ ಸಿಟಿಲೇ ಸಖತ್ತು ಸ್ನೋ ಆಗಿತ್ತಂತೆ. ಸೊ ಇಫ್ ಯು ಆರ್ ಲಕ್ಕಿ ಏನೋ ಅಲ್ಲೂ ಸ್ನೋ ಆಗ್ಬೋದು. ಇದೆಲ್ಲ ನೋಡಿ ಬ್ಲಾಸ್ಟ್ ಮಾಡಿ ರೋಡ್ ಅಗಲ ಮಾಡಿ ಜಾಗ ಮಾಡಿಕೊಂಡು ಆಮೇಲೆ ರೋಡ್ ಮಾಡ್ತಾರೆ. ಇದನ್ನೆಲ್ಲ ಮಾಡೋದು ಯಾರು ಗೊತ್ತು ತಾನೆ ಬ್ರೋ, BRO. ತವಾಂಗಿಗೆ ಕೇವಲ 60 ಕಿಲೋಮೀಟರ್ ಇದೆ. ಬರೋಬ್ಬರು 1 ಗಂಟೆ 10 ನಿಮಿಷ ತೋರಿಸ್ತಾ ಇದೆ. ಬಟ್ ಕೆಲವು ಕಡೆ ರೋಡು ಕೆಟ್ಟು ಹೋಗಿರಬಹುದು. ಸೊ ಹಾಗಾಗಿ ನಾವು 2 ಗಂಟೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. Oh my God, look at that! Shit!
ಗಂಟೆ ಇವಾಗ 3:15 ಆಗ್ತಾ ಬರ್ತಾ ಇದೆ. ತವಾಂಗಿಗೆ ಇನ್ನು 17 ಕಿಲೋಮೀಟರ್ಗಳು ಮಾತ್ರ ಇರೋದು. ನೀವು ನೋಡ್ತಿರೋ ಹಂಗೆ ಆಗಲೇ ಸನ್ಸೆಟ್ ಆಗೋಕ್ಕೆ ಶುರುವಾಗಿದೆ ಇಲ್ಲಿ. ಸೊ ಇನ್ನೊಂದು ಅವರಲ್ಲಿ ನಾವು ರೀಚ್ ಆಗಿಲ್ಲ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಕತ್ಲೆ ಆಗೋ ಎಲ್ಲ ಥರದ ಚಾನ್ಸಸ್ ಕೂಡ ಕಾಣ್ತಾ ಇದೆ ನನಗೆ. ಈ ಚಳಿಗೆ ಸೂರ್ಯನ ಕಿರಣ ಮೈ ಮೇಲೆ ಬಿಡ್ತಾ ಇದ್ದಂಗೆ ಎಂಥ ಹಾಯ್ ಅನಿಸ್ತಾ ಇದೆ ಗೊತ್ತಾ. ಎಷ್ಟೋ ವರ್ಷ ಹೋಗಿತ್ತೇನೋ ಬಿಸಿಲು ನೋಡಿ ಅಂತ ಅನಿಸ್ತಾ ಇದೆ ನನಗಂತೂ. ಬೆಂಗಳೂರಲ್ಲಿದ್ದಾಗ ಚೆನ್ನಾಗಿ ಬೇಕೋತೀವಿ, ಇದು ಏನಿದು ಒಳ್ಳೆ ಹಿಂಗೆ ಬಿಸಿಲು 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 ಅಂತ. ಬಿಸಿಲು ವ್ಯಾಲ್ಯೂ ಏನು ಅಂತ ಇಂಥ ಜಾಗಕ್ಕೆ ಬಂದಾಗಲೇ ಗೊತ್ತಾಗೋದು. ಬುಮ್ಲಾ ದ್ವಾರ್, ಬುಮ್ಲಾಗ ಹೋಗ್ತಿದ್ದೀವೇನಪ್ಪ ನಾವು. ಹೋಟೆಲ್ ಮೂನ್ ಪ್ಯಾರಡೈಸ್ ಬಂದೇ ಬಿಟ್ವಿ. Finally, after the longest journey, we finally reached Tawang. So ತವಾಂಗಿಗೆ ಬಂದು ಹೋಟೆಲಿಗೆ ಚೆಕ್ ಇನ್ ಆಗಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಫುಲ್ ಇವಾಗ ಬಿಸಿ 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 ಸ್ನಾನ ಮಾಡಿಕೊಂಡು ಬೆಚ್ಚಗಿರೋ ಬಟ್ಟೆ ಹಾಕ್ಕೊಂಡು ಫುಲ್ ಸೆಟಲ್ ಆಗಿಬಿಟ್ಟೆ. ಸೊ ಟೈಮ್ ಇವಾಗ 5:21 ಆಗಿದೆ. ಹಾಗೆ ನಾವು ಬಂದಿದ್ದೀವಿ ಹೋಟೆಲ್ ಮೂನ್ ಪ್ಯಾರಡೈಸ್ ತವಾಂಗ್. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕ್ತೀನಿ. ಅಮೇಝಿಂಗ್ ಹೋಟೆಲ್ ಇಟ್ ಈಸ್. ಸೊ ಒಂದ್ಸಲಿ ಐ ಜಸ್ಟ್ ಶೋ ಯು ಅರೌಂಡ್. 2 ಬೆಡ್ಸ್ ಇದೆ ಆ್ಯಂಡ್ ಹೀಟರ್ ಕೊಟ್ಟಿದ್ದಾರೆ. ಸೊ ಬಾತ್ರೂಮ್ ಕೂಡ ಇಟ್ಸ್ ಪ್ರಿಟಿ ಡೀಸೆಂಟ್. ಲೈಕ್ ಏನೇನು ಎಲ್ಲೆಲ್ಲಿರಬೇಕು ಅಲ್ಲಲ್ಲೇ ಕರೆಕ್ಟಾಗಿದೆ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ತವಾಂಗ್ ತನಕ ಬಂದಿದ್ದೀನಿ ಅಂತ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೈನ್ ಆಫ್ ಆಗೋಕ್ಕಿಂತ ಮುಂಚೆ ಐ ವಾಂಟ್ ಟು ಶೋ ಯು ಹೌ ದ ವೆದರ್ ಈಸ್. ಇವಾಗ 5 ಗಂಟೆನ 5:22 ಟೈಮು, 2 ಡಿಗ್ರಿ ಸೆಲ್ಸಿಯಸ್. ಈಗ ಗೊತ್ತಾಯ್ತಾ ಏನಕ್ಕೆ ಇಷ್ಟು ದೊಡ್ಡ ಬಟ್ಟೆ ತಗೊಂಬಂದಿರೋದು ಅಂತ. ಸೊ ಮುಖ ಎಲ್ಲ ಫುಲ್ ಹೊಡೆದು ಚಿತ್ರಾನ್ನ ಆಗೋಗ್ತಾ ಇದೆ. ನಾನು ಲ್ಯಾಕ್ಮೆ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇದು ಹ್ಯಾಂಡಿ ಇದೆ, ಸಣ್ಣದಾಗಿದೆ ಕ್ಯಾರಿ ಮಾಡೋಕ್ಕೆ. ಆ್ಯಂಡ್ ಟ್ಯಾಂಕ್ ಬ್ಯಾಗಲ್ಲಿ ಇಟ್ಕೊಂಡು ಎಲ್ಲೆಲ್ಲೆಲ್ಲೆಲ್ಲಿ ಇಳಿದಿದ್ದೀನೋ ಎಲ್ಲ ಕಡೆನೂ ಐ ಹ್ಯಾವ್ ಮಾಯಿಶ್ಚರೈಸ್ಡ್. ಆ್ಯಂಡ್ ದೆನ್ ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಹಿಯರ್, ಕ್ಯಾನ್ ಯು ಸಿ ದಿಸ್ ಒನ್? ಕಾಲು ಶೂಸ್ಗೆ ರಬ್ ಆಗಿ ಆ ಸ್ಥಿತಿ ಆಗಿರೋದು. ಸೊ ನೀರು ಜಾಸ್ತಿ ಕುಡಿಬೇಕು, ಸ್ಕಿನ್ ಮಾಯಿಶ್ಚರೈಸ್ ಮಾಡಬೇಕು, ಬೆಚ್ಚಗಿರೋ ಬಟ್ಟೆ ಹಾಕ್ಕೊಳ್ಬೇಕು, ಆ್ಯಂಡ್ ದೆನ್ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡಬೇಕು. ಸೊ ದೀಸ್ ಆರ್ ದ ಬೇಸಿಕ್ ಟಿಪ್ಸ್ ಫಾರ್ ದ ಡೇ. ಪ್ರಾಬಬ್ಲಿ ನಾಳೆ ರೆಸ್ಟ್ ಡೇ ಅನಿಸುತ್ತೆ, ಬಟ್ ಸ್ಟಿಲ್ ಇಲ್ಲೇ ಎಲ್ಲಾದರೂ ಸುತ್ತಾ ಹೋದರೆ ಐ ಮೇಕ್ ಎ ಚೂಟ ವ್ಲಾಗ್. ಅಲ್ಲಿವರೆಗೂ ಬಾಯ್. I hope you are enjoying this vlogs. If you do, then you know what to do. Give a big thumbs up and don't forget to subscribe.